ಮಾಡಿಕೊಳ್ಳ್ರಿ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂಥ ಸಮಸ್ತವನ್ನುಂಟು ಮಾಡಿ ಅದೆಲ್ಲವನ್ನು ನಮಗೋಸ್ಕರ ಉಚಿತವಾಗಿ ಕೊಟ್ಟಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಹೀಗೋ ಕರ್ತನೇ, ನಿನ್ನ ಮಗನು, ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರು ಸ್ವಾಮಿ ಎರಡನೇ ಬರೋಣ ಯಾವಾಗ ಅನ್ನುವಂಥ ವಿಷಯವನ್ನು ಕೇಳುತ್ತಾ ಸ್ವಾಮಿ ಅನೇಕ ಯುಗಗಳನ್ನು ತಿಳಿದುಕೊಂಡ್ರೇ ಸ್ವಾಮಿ ನಿಮ್ಮ ಯುಗವು ಯಾವಾಗ ಸಮೀಪವಾಗಬಹುದು ಅನ್ನುವಂಥ ವಿಷಯವನ್ನು ನಾವು ಕಂಡುಕೊಳ್ಳುತ್ತೀವಿ ಸ್ವಾಮಿ. ಆದ ಕಾರಣ ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ಸ್ವಾಮಿ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಕೇಳುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಈಗೋ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವು ಈ ಒಂದು ಯುಗ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ತಿಳಿದುಕೊಂಡು ಇನ್ನೂ ಅನೇಕರಿಗೆ ತಿಳಿಪಡಿಸಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರು ಕೊಟ್ಟಂಥ ಸಮಯವನ್ನು ನಾವು ನಮ್ಮ ಹಿತಕ್ಕೋಸ್ಕರವಾಗಿ ಅಥವಾ ನಮ್ಮ ರಕ್ಷಣೆಗೋಸ್ಕರವಾಗಿ ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಪ್ರಿಯರೇ, ಇವತ್ತು ಸುಮಾರು 4-5 ದಿನಗಳ ಹಿಂದಿನಿಂದಲೂ ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರಿಗೆ ಆತನ ಶಿಷ್ಯರು ಕೇಳಿರುವಂಥ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡುತ್ತಾ ಬರ್ತಿದ್ದೀವಿ. ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಸೂಚನೆ ಏನು ಎಂದು ಶಿಷ್ಯರು ಸ್ವಾಮಿಯವರಿಗೆ ಪ್ರಶ್ನೆ ಮಾಡಿದರು. ಆ ಒಂದು ಪ್ರಶ್ನೆಯನ್ನು ನಾವು ಆಲೋಚಿಸುತ್ತಾ ಯುಗ ಸಮಾಪ್ತಿ ಅಂದರೇನು, ಅನಂತರ ಯುಗಗಳ ಸಮಾಪ್ತಿ ಅಂದರೇನು, ಅನಂತರ ಈ ಯುಗಾಂತ್ಯದಲ್ಲಿ ಪ್ರತ್ಯಕ್ಷನಾದನು ಅಂದರೇನು ಅನ್ನುವಂಥ ವಿಷಯವನ್ನು ಕೂಡ ನಾವು ಆಲೋಚನೆ ಮಾಡುತ್ತಾ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿರುವಂಥ ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡುತ್ತಾ ಇವತ್ತು 5ನೇ ಭಾಗಕ್ಕೆ ನಾವು ಬಂದಿದ್ದೀವಿ ಸಹೋದರ ಸಹೋದರಿಯರೇ. 4 ಭಾಗಗಳನ್ನು ಮಾತಾಡುತ್ತಾ ಆ ಯುಗಗಳು ಏನು, ಆ ಯುಗಗಳು ಹೇಗೆ ಪ್ರಾರಂಭವಾದವು, ಆ ಯುಗಗಳು ಹೇಗೆ ಸಮಾಪ್ತಿಯಾಗೋದು ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡುತ್ತಾ ಈಗ ನಾವು 5ನೇ ಭಾಗಕ್ಕೆ ಪ್ರಾರಂಭ ಮಾಡ್ತೀವಿ. 5ನೇ ಭಾಗವನ್ನು ಪ್ರಾರಂಭ ಮಾಡ್ತೀವಿ. ಇದರಲ್ಲಿಯೂ ಕೂಡ ಎಷ್ಟು ಯುಗಗಳು ಇವೆಯೋ ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡಿದಾಗ ಮಾತ್ರ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿರುವಂಥ ಯುಗಗಳು ಅರ್ಥವಾಗುವುದಕ್ಕೆ ಸಾಧ್ಯ. ಈ ಒಂದು ಯುಗಗಳು ಅರ್ಥವಾದ ನಂತರ ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿರುವಂಥ ಯುಗವು ಕೂಡ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು. ಅನಂತರ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿರುವಂಥ ಯುಗವು ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು. ಅದರಂತೆ ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಲ್ಲಿರುವಂಥ ಮಾತು ಕೂಡ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು ಅನ್ನುವಂಥ ಆಲೋಚನೆಯಿಂದಲೇ ನಾವು ಇವತ್ತು ಯುಗಗಳ ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಮಾತಾಡುತ್ತಾ ಬರ್ತಿದ್ವಿ ಸಹೋದರ ಸಹೋದರಿಯರೇ. ಆದ ಕಾರಣ ಇವತ್ತು ನಾವು ಯಾವ ಯುಗದ ವಿಷಯವಾಗಿ ಮಾತಾಡ್ತಿದ್ವಿ? ಹೋದ ವಾರದಲ್ಲಿ ನಾವು ಪಾರಸಿಕರ ಯುಗ ಪ್ರಾರಂಭ ಅನ್ನುವಂಥ ವಿಷಯವನ್ನು ಮಾತಾಡ್ತಿದ್ವಿ. ಪಾರಸಿಕರ ಯುಗವು ಹೇಗೆ ಪ್ರಾರಂಭವಾಯಿತು, ಅನಂತರ ಅವರು ಭೂಮಿ ಮೇಲೆ ಅವರು ದೇವರಿಗೋಸ್ಕರವಾಗಿ ಮಾಡಿರುವಂಥ ಕಾರ್ಯಗಳಾದರೂ ಏನು ಅಂತೇಳಿ ಮಾತಾಡಿದ್ದೀವಿ. ಭೂಮಿ ಮೇಲಿರುವಂಥ ಅನೇಕ ಮಂದಿ ರಾಜರು ಬಂದರೂ ಕೂಡ ಎಲ್ಲರೂ ದೇವರಿಗೆ ವ್ಯತಿರೇಕವಾದ ಕಾರ್ಯಗಳನ್ನೇ ಮಾಡಿದರೆ ಹೊರತು ಪಾರಸಿಕರು ಮಾತ್ರ ದೇವರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದರು ಅನ್ನುವಂಥ ವಿಷಯವನ್ನು ಮಾತಾಡಿದ್ವಿ.
ಆ ಪಾರಸಿಕರ ಯುಗದಲ್ಲಿ ದೇವರಿಗಾಗಿರುವಂಥ ಲಾಭವೇನು, ದೇವರಿಗಾಗಿರುವಂಥ ಮೆಚ್ಚುಗೆ ಏನು, ಆ ಒಂದು ಪಾರಸಿಕರ ಯುಗದಿಂದ ದೇವರಿಗಾಗಿರುವಂಥ ಲಾಭವೇನು ಅನ್ನುವಂಥ ವಿಷಯವನ್ನು ಮಾತಾಡುತ್ತಾ ಪ್ರಿಯರೇ, ಆ ಒಂದು ಪಾರಸಿಕರ ಯುಗವನ್ನು ಆ ಪಾರಸಿಕರ ಯುಗವು ಸಮಾಪ್ತಿಯಾಗುವುದು ಹೇಗೆ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಮಾತನಾಡುವುದಕ್ಕೆ ದೇವರು ಕೊಟ್ಟಂಥ ಸಮಯದಲ್ಲಿ ನಾವು ಇದ್ದೀವಿ. ಸಹೋದರ ಸಹೋದರಿಯರೇ, ನೀವು ಆಲೋಚನೆ ಮಾಡಿರಿ, ಈ ಪಾರಸಿಕರ ಯುಗವು ಅನ್ನುವಂಥದ್ದು ಹೇಗೆ ನಾಶವಾಯಿತು, ಅಥವಾ ಈ ಪಾರಸಿಕರ ಯುಗಕ್ಕೆ ಹೇಗೆ ಸಮಾಪ್ತಿಯಾಯಿತು, ಅಥವಾ ಈ ಪಾರಸಿಕರ ಯುಗವು ಹೇಗೆ ನಾಶವಾಗುವುದು ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡಬೇಕಾಗಿರುವಂಥ ಸಮಯವು ನಮಗೆ ಸಿಕ್ಕಿದೆ. ಪ್ರಿಯರೇ, ಒಂದು ಕಾಲದಲ್ಲಿ ದಾರ್ಯವೇಷನು ನಾವು ನೋಡಿದ್ದೀವಿ. ಈತನು ಕ್ರಿಸ್ತಪೂರ್ವ 522 ಅಧಿಕಾರಕ್ಕೆ ಬಂದನು ಅನ್ನುವಂಥ ವಿಷಯವನ್ನು ನಾವು ನೋಡಿದ್ದೀವಿ. 522 ಈತನು ಅಧಿಕಾರಕ್ಕೆ ಬಂದ ನಂತರ ಈತನು ಮಾಡಿರುವಂಥ ಕಾರ್ಯಗಳೇನು ಅಂತಂದರೆ, ಪ್ರಿಯರೇ, ಒಂದು ಕಾಲದಲ್ಲಿ ಕೋರೇಷನು ಕೊಟ್ಟಂಥ ಆಜ್ಞೆಯ ಪ್ರಕಾರ ಇಸ್ರಾಯೇಲರು ತಮ್ಮ ಸ್ವದೇಶಕ್ಕೆ ಬಂದು ದೇವರ ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದಾಗ ಅನೇಕ ಮಂದಿ ಇಸ್ರಾಯೇಲರಿಗೆ ವ್ಯತಿರೇಕಿಗಳು ಬಂದು ಕಟ್ಟುವ ಆಲಯವನ್ನು ನಿಲ್ಲಿಸಿಬಿಟ್ರು ಅಂತೇಳಿ ನಾವು ನೋಡಿದ್ದೀವಿ. ಆದರೆ ಕಾಲಾಂತರದಲ್ಲಿ ದಾರ್ಯವೇಷನ ಆಳ್ವಿಕೆ ಬಂದಾಗ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು ಅಂತೇಳಿ ನಾವು ನೋಡಿದ್ವಿ ಪ್ರಿಯರೇ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ ಕೆಲವು ದಿನಗಳಲ್ಲಿ ಅವರು ದೇವಾಲಯವನ್ನು ಕಟ್ಟಬಾರದು ಎಂದು ಅಡ್ಡಿ ಮಾಡಿದಾಗ ಇಸ್ರಾಯೇಲರವರ ಮಾತಿಗೆ ಭಯಪಟ್ಟು ದೇವರ ಆಲಯವನ್ನು ಕಟ್ಟುವ ಕೆಲಸವನ್ನು ನಿಲ್ಲಿಸಿಬಿಟ್ರು ಅನ್ನುವಂಥ ವಿಷಯವನ್ನು ನಾವು ನೋಡಿದ್ವಿ ಪ್ರಿಯರೇ. ಒಂದ್ಸಲ ನಾವು ಎಜ್ರಾ ಗ್ರಂಥದಲ್ಲಿ ಒಂದು ವಿಷಯವನ್ನು ನಾವು ಆಲೋಚನೆ ಮಾಡೋಣ್ರಿ. ಎಜ್ರಾ ಗ್ರಂಥದಲ್ಲಿ 4ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡ್ರಿ. 4ನೇ ಅಧ್ಯಾಯ 24ನೇ ವಚನದಲ್ಲಿ, ಅಂದಿನಿಂದ ಪಾರಸಿಯ ರಾಜನಾದ ದಾರ್ಯವೇಷನ ಆಳ್ವಿಕೆಯ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ಈ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಯಾವಾಗ ಅಂತಂದರೆ, ಕ್ರಿಸ್ತಪೂರ್ವ 534 ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ಇಲ್ಲಿ ನೀವು ಗಮನಿಸ್ರಿ, ಇಸ್ರಾಯೇಲರು ಯಹೂದ್ಯರು ಸೆರೆಯಿಂದ ತಿರುಗಿ ಬಂದ ನಂತರ ದೇವಾಲಯವನ್ನು ಕಟ್ಟುವುದಕ್ಕೆ ಯಾವಾಗ ಪ್ರಾರಂಭ ಮಾಡಿದರು ಅಂತಂದರೆ, ಕ್ರಿಸ್ತಪೂರ್ವ 534 ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಅವರು 536 ಯೆರೂಸಲೇಮಿಗೆ ಬಂದರು. 536 ಯೆರೂಸಲೇಮಿಗೆ ಬಂದರು. ಅವರು ಬಂದ 2 ವರ್ಷಗಳಾದ ನಂತರ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ಮಾಡಿದ ಕೆಲವು ದಿನಗಳಲ್ಲಿ ಇಸ್ರಾಯೇಲರ ವಿರೋಧಿಗಳು ಬಂದು ಕಟ್ಟುವ ದೇವಾಲಯವನ್ನು ನಿಲ್ಲಿಸಿದರು. ಅದೇ ಒಂದು ವಾಕ್ಯವನ್ನು ನೋಡೋಣ. ಎಜ್ರಾ ಗ್ರಂಥದಲ್ಲಿ 3ನೇ ಅಧ್ಯಾಯ, ಎಜ್ರಾ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ನಾವು ಆಲೋಚನೆ ಮಾಡೋಣ್ರಿ. 3ನೇ ಅಧ್ಯಾಯ 8ನೇ ವಚನ, ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ 2ನೇ ತಿಂಗಳಲ್ಲಿ ಸೆಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೆಹೋಚಾದಾಕನ ಮಗನಾದ ಯೆಹೋಶುವ ಇವರ ಸಹೋದರರಾದ ಇತರ ಯಾಜಕರು ಲೇವಿಯರು ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದರು.
ಅಂದರೆ ಇವರು ಯಾವಾಗ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ ಯೆರೂಸಲೇಮಿಗೆ ಬಂದ 2ನೇ ವರ್ಷದಲ್ಲಿ ಅಂತಂದರೆ ಕ್ರಿಸ್ತಪೂರ್ವ 534ರಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅಲ್ಲಿ ಆಗ ಪ್ರಾರಂಭ ಮಾಡಿದರೂ ಕೂಡ ಸುಮಾರು ಕ್ರಿಸ್ತಪೂರ್ವ 520ರವರೆಗೆ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು ಅಂತೇಳಿ ಬರೆಯಲ್ಪಟ್ಟಿದೆ. ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದವರೆಗೂ ದೇವಾಲಯವು ಕಟ್ಟುವ ಕೆಲಸವು ನಿಂತು ಹೋಯಿತು. ಅಂದರೆ ಸುಮಾರು 14 ವರ್ಷಗಳ ಕಾಲ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು ಅಂತೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ ಅಂತಂದರೆ 534ರಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಆದರೆ ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದಲ್ಲಿ ದೇವಾಲಯವನ್ನು ಕಟ್ಟುವ ಕಾರ್ಯವು ಪ್ರಾರಂಭವಾಯಿತು ಅಂತೇಳಿ ಇಲ್ಲಿ ನಾವು ನೋಡ್ತಿದ್ವಿ. ಅಂದರೆ ಸುಮಾರು 14 ವರ್ಷಗಳ ಕಾಲ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. ಆದರೆ ಪಾರಸಿಕ ರಾಜನಾಗಿರುವಂಥ ದಾರ್ಯಾವೇಶನು ಬಂದ ನಂತರ ಆತನ 2ನೇ ವರ್ಷದಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ಪಾರಸಿಕರ ಮೂಲಕವಾಗಿ ದೇವರಿಗೆ ಒಳ್ಳೆಯ ಕಾರ್ಯಗಳು ಆಗುವ ಸಮಯವನ್ನು ನಾವು ನೋಡ್ತಿದ್ವಿ. ಪಾರಸಿಕರ ಮೂಲಕ ದೇವರಿಗೆ ಯಾವ ರೀತಿಯಿಂದಾದರೂ ಕೆಟ್ಟ ಕಾರ್ಯಗಳು ಆಗಲಿಲ್ಲ. ಆ ಪಾರಸಿಕರ ಮೂಲಕವಾಗಿ ದೇವರ ಕಾರ್ಯಗಳು ಸಂಪೂರ್ಣವಾಗಿ ಸಂತೋಷಕರವಾಗಿ ನೆರವೇರಿಸಲ್ಪಡುತ್ತಿವೆ. ಆದರೂ ಕೂಡ ಈ ಪಾರಸಿಕರ ಸಾಮ್ರಾಜ್ಯವು ಏಕೆ ಪತನವಾಯಿತು? ಈ ಪಾರಸಿಕರ ರಾಜ್ಯಕ್ಕೆ ಹೇಗೆ ಯುಗವು ಸಮಾಪ್ತಿಯಾಯಿತು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡ್ತಿದ್ವಿ. ಆದರೆ ಇಲ್ಲಿ ನಾವೊಂದು ವಿಷಯವನ್ನು ಆಲೋಚನೆ ಮಾಡಬೇಕು. ಅದೇ ಎಜ್ರಾ ಗ್ರಂಥದಲ್ಲಿ 6ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. 6ನೇ ಅಧ್ಯಾಯ 15ನೇ ವಚನ. ಅರಸನಾದ ದಾರ್ಯಾವೇಶನ ಆಳ್ವಿಕೆಯ 6ನೇ ವರ್ಷದ ಫಾಲ್ಗುಣ ಮಾಸದ 3ನೇ ದಿನದಲ್ಲಿ ಆಲಯವನ್ನು ಪೂರೈಸಿದರು. ಯಾವಾಗ ಅಂತಂದರೆ ಆ 6ನೇ ವರ್ಷದಲ್ಲಿ ಅಂತಂದರೆ ಸುಮಾರು ಕ್ರಿಸ್ತಪೂರ್ವ 516ರಲ್ಲಿ ದೇವಾಲಯವನ್ನು ಪೂರ್ತಿ ಮಾಡಿದರು, ಸಂಪೂರ್ಣ ಮಾಡಿದರು, ಕಟ್ಟುವ ಕೆಲಸವನ್ನು ಸಂಪೂರ್ಣಗೊಳಿಸಿದರು. ಅಂದರೆ ದಾರ್ಯಾವೇಶನ ಆಳ್ವಿಕೆಯ 6ನೇ ವರ್ಷದಲ್ಲಿ ದೇವಾಲಯವನ್ನು ಕಟ್ಟುವ ಕೆಲಸವು ಪೂರ್ತಿಯಾಯಿತು. ಅಂದರೆ ಕ್ರಿಸ್ತಪೂರ್ವ 516ರಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಪೂರ್ತಿಯಾಯಿತು. ಆದರೆ ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ ಈ ಪಾರಸಿಕರು ಅಂದಿನಿಂದ ಈ ಪಾರಸಿಕರ ರಾಜರ ಹೆಸರುಗಳು ಎಜ್ರಾ ಗ್ರಂಥದಲ್ಲಿ ಇಲ್ಲದೇ ಹೋದವು. ಎಲ್ಲಿಯ ತನಕ? 7ನೇ ಅಧ್ಯಾಯವು ಬರುವ ತನಕ ಪಾರಸಿಕ ರಾಜರ ಹೆಸರುಗಳು ಇಲ್ಲದೇ ಹೋದವು. ಆದರೆ ಅವರು ಎಲ್ಲಿಗೆ ಹೋದರು? ಅವರು ಏನು ಮಾಡಿದರು? ಯಾವ ಕಾರ್ಯವನ್ನು ಮಾಡಿದರು? ಅವರ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಆಲೋಚನೆ ಮಾಡದೇ ಹೋದರೆ ನಿಜವಾಗಲೂ ನಮಗೆ ದೇವರ ವಾಕ್ಯವು ಅರ್ಥವಾಗದು, ಅವರ ಯುಗವು ನಮಗೆ ಅರ್ಥವಾಗದು. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಯಾವಾಗಲಾದರೂ ದಾರ್ಯಾವೇಶನ ಕಾಲದಲ್ಲಿ 516ರಲ್ಲಿ ದೇವಾಲಯವನ್ನು ಕಟ್ಟುವ ಕೆಲಸವು ಪೂರ್ತಿಯಾಯಿತು. ಅನಂತರ ದಾರ್ಯಾವೇಶನು ಏನು ಮಾಡಿದ, ಯಾವ ಕಾರ್ಯವನ್ನು ಮಾಡಿದ ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಒಂದಿಷ್ಟು ಸ್ವಲ್ಪ ಅದಕ್ಕಿಂತ ಹಿಂದಿನ ಚರಿತ್ರೆಯನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ದಾರ್ಯಾವೇಶನ ಮಾವನಾಗಿರುವಂಥ ಕೋರೇಶ ಅನ್ನುವಾತನು ಕ್ರಿಸ್ತಪೂರ್ವ 547 ಮಧ್ಯಕಾಲದಲ್ಲಿ ಲುದಿಯಾ ದೇಶವನ್ನು ಜಯಿಸಲು ಹೋದನು. ಪ್ರೇರೆ ನೀವು ಗಮನಿಸ್ರಿ, ಕ್ರಿಸ್ತಪೂರ್ವ
47-46ರಲ್ಲಿ ಲುದಿಯಾ ಅನ್ನುವಂಥ ದೇಶವನ್ನು ಜಯಿಸಲು ಹೋದನು. ಅನಂತರ ಪಕ್ಕದಲ್ಲಿರುವಂಥ ಅಯೋನಿಯಾ ಅನ್ನುವಂಥ ದೇಶವನ್ನು ಕೂಡ ಆತನು ಜಯಿಸಬೇಕು ಅನ್ನುವಂಥ ಮನಸ್ಸು ಮಾಡಿ ಆ ಒಂದು ಲುದಿಯಾ ದೇಶದಲ್ಲಿರುವಂಥ ಮಿಲೇತು ಅನ್ನುವಂಥ ದೇಶವನ್ನು ಕೂಡ ಆತನು ಜಯಿಸಿ ಅದನ್ನು ಕೂಡ ತನ್ನದಾಗಿಸಿಕೊಂಡು ತನ್ನ ದೇಶಕ್ಕೆ ಆತನು ಪುನಃ ಬಂದನು. ಇದು ಕ್ರಿಸ್ತ ಪೂರ್ವ 547-46 ಮಧ್ಯಕಾಲದಲ್ಲಿ ನಡೆದಿರುವಂಥ ವಿಷಯ. ಇದನ್ನು ನಾನು ಯಾಕೆ ಹೇಳ್ತೀನಿ? ಇದು ಕಷ್ಟಕರವಾಗಿರ್ಬೋದು, ಭಾಳಷ್ಟು ನೋವಿನ ಕೆಲಸವಾಗಿರ್ಬೋದು, ಭಾಳಷ್ಟು ಪ್ರಯಾಸಪಟ್ಟು ಆಲೋಚನೆ ಮಾಡುವಂಥ ಕಾರ್ಯವಾಗಿರ್ಬೋದು. ಆದರೂ ಕೂಡ ಇದನ್ನು ನಾವು ಸಂಪೂರ್ಣವಾಗಿ ಕೇಳಬೇಕು. ಇಲ್ಲದೆ ಹೋದರೆ ನಮಗೆ ಯುಗಗಳ ಸಮಾಪ್ತಿ ಅನ್ನುವಂಥ ವಿಷಯ ನಮಗೆ ಅರ್ಥವಾಗದು. ಆದ ಕಾರಣ ಪ್ರಿಯರೇ, ಇಲ್ಲಿ ಈ ಕೊರೇಷನು ಅನ್ನುವಾತನು ಕ್ರಿಸ್ತ ಪೂರ್ವ 547-46 ಮಧ್ಯಕಾಲದಲ್ಲಿ ಲುದಿಯಾ ದೇಶವನ್ನು ಜಯಿಸಲು ಹೋಗಿ ಒಂದಿಷ್ಟು ಪಕ್ಕದಲ್ಲಿರುವಂಥ ಅಯೋನಿಯಾ ಅನ್ನುವಂಥ ದೇಶಗಳನ್ನು ಕೂಡ ಜಯಿಸಬೇಕು ಎಂದು ಮನಸ್ಸು ಮಾಡಿ ಆ ಅಯೋನಿಯಾ ದೇಶದಲ್ಲಿರುವಂಥ ಮಿಲೇತು ಅನ್ನುವಂಥ ದೇಶವನ್ನು ಕೂಡ ತನ್ನ ಖಾತಕ್ಕೆ ಸೇರಿಸಿಕೊಂಡು ಆತನು ತನ್ನ ಮನೆಯನ್ನು ಸೇರಿಕೊಂಡ. ಕೆಲವು ವರ್ಷಗಳಾದ ನಂತರ ಏನಾಯಿತು? ಕೆಲವು ವರ್ಷಗಳಾದ ನಂತರ ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸ್ ಎನ್ನುವಾತನು ನಾವೇಕೆ ಪಾರಸಿಕರ ಕೈ ಕೆಳಗಿರಬೇಕು, ನಾವೇಕೆ ಪಾರಸಿಕರಿಗೆ ದಾಸರಾಗಿರಬೇಕು, ನಾವೇಕೆ ಪಾರಸಿಕರಿಗೆ ಕಪ್ಪವನ್ನು ಕೊಡಬೇಕು, ನಾವೇಕೆ ಪಾರಸಿಕರಿಗೆ ಲಂಚವನ್ನು ಕಟ್ಟಬೇಕು, ನಾವೇಕೆ ಸ್ವಂತ ನಮ್ಮ ದೇಶವನ್ನು ನಾವೇ ಪರಿಪಾಲನೆ ಮಾಡಬಾರ್ದು, ನಾವೇಕೆ ಸ್ವತಂತ್ರರಾಗಬಾರ್ದು ಅನ್ನುವಂಥ ಆಲೋಚನೆಯಲ್ಲಿ ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸ್ ಎನ್ನುವಾತನು ಪಾರಸಿಕರ ಮೇಲೆ ಯುದ್ಧವನ್ನು ಮಾಡಬೇಕು ಎಂದು ಆಲೋಚನೆ ಮಾಡಿದ. ಪ್ರಿಯರೇ, ನೀವು ಗಮನಿಸ್ರಿ, ಇದು ಯಾವಾಗ ಅಂತಂದರೆ ಕ್ರಿಸ್ತ ಪೂರ್ವ 499ರಲ್ಲಿ ಈ ಯುದ್ಧವನ್ನು ಮಾಡಬೇಕು ಎಂದು ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸ್ ಎನ್ನುವಾತನು ಪ್ರಾರಂಭ ಮಾಡಿದನು. ಪ್ರಿಯರೇ, ಆದರೆ ಈ ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸ್ ಎನ್ನುವಾತನು ಪಾರಸಿಕರ ಮೇಲೆ ಯುದ್ಧವನ್ನು ಮಾಡಬೇಕು ಅಂತೇಳಿ ಆತನು ಭಾಳಷ್ಟು ಕುತೂಹಲದಿಂದ ಇದ್ದರೂ ಕೂಡ ಆತನ ಬಲವು ಸಾಲದೆ ಹೋಯಿತು. ಪಾರಸಿಕರನ್ನು ಜಯಿಸುವುದು ನನ್ನಿಂದ ಆಗದು ಅನ್ನುವಂಥ ಆಲೋಚನೆಯಲ್ಲಿ ಆತನು ಕಳವಳ ಪಡುತ್ತಿರುವಾಗ ಆತನು ಒಂದಿಷ್ಟು ಧೈರ್ಯವನ್ನು ಮಾಡಿ ಬೇರೆ ಯಾರಿಗಾದರೂ ಒಂದಿಷ್ಟು ಸಹಾಯವನ್ನು ಕೊಡಬೇಕು ಅಂತೇಳಿ ಬೇರೆ ದೇಶಗಳನ್ನು ಕೇಳಬೇಕು ಅನ್ನುವಂಥ ಮನಸ್ಸು ಮಾಡಿ ಎರಿತ್ರಿಯಾ ದೇಶವನ್ನು ಕೇಳಿದರೆ ಅದರಲ್ಲಿ 5 ಯುದ್ಧ ನೌಕೆಗಳು ಸಿಕ್ಕಿದವು. ಆನಂತರ ಅಥೇನಿಯಾ ಅನ್ನುವಂಥ ದೇಶದಲ್ಲಿರುವಂಥವರನ್ನು ಕೇಳಿದರೆ ಅವರಲ್ಲಿಯೂ ಕೂಡ ಒಂದು 20 ಯುದ್ಧ ನೌಕೆಗಳನ್ನು ತಕ್ಕೊಂಡನು. ಈ ರೀತಿಯಾಗಿ ಪ್ರಿಯರೇ, ಎರಿತ್ರಿಯಾ ಅನ್ನುವಂಥ ದೇಶದಲ್ಲಿ 5 ಯುದ್ಧ ನೌಕೆಗಳನ್ನು ತಕ್ಕೊಂಡನು. ಅನಂತರ ಅಥೇನಿಯಾ ದೇಶದಲ್ಲಿ 20 ಯುದ್ಧ ನೌಕೆಗಳನ್ನು ತಕ್ಕೊಂಡು ಇವೆಲ್ಲವುಗಳನ್ನು ತಕ್ಕೊಂಡು ಪಾರಸಿಕ ರಾಜನಾಗಿರುವಂಥ ದಾರ್ಯಾವೇಶನ ಮೇಲೆ ಈತನು ಯುದ್ಧವನ್ನು ಪ್ರಾರಂಭ ಮಾಡಿದನು. ಪ್ರಿಯರೇ, ಆದರೆ ಇಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂತಂದರೆ, ಈತನು ಸಾಮಾನ್ಯವಾದ ಸೈನ್ಯದಿಂದಿದ್ದರೂ ಕೂಡ ಒಂದಿಷ್ಟು ನಾನು ಅವರ ಕೈ ಕೆಳಗೆ ಯಾಕಿರಬೇಕು, ಅವರಿಗೆ ನಾನು ಯಾಕೆ ದಾಸನಾಗಿರಬೇಕು ಎಂದು ಆಲೋಚನೆ ಮಾಡಿ ಪಾರಸಿಕರ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದರೂ ಕೂಡ ಪಾರಸಿಕರ ಮುಂದೆ ಈತನು ಜಯಿಸುವುದು ಕಷ್ಟವಾಯಿತು, ಪಾರಸಿಕರನ್ನು ಸೋಲಿಸುವುದು ಈತನಿಗೆ ಕಷ್ಟವಾಯಿತು. ಕೊನೆಗೆ ಈತನು ಪಾರಸಿಕರ ಮುಂದೆ ತನ್ನ ರಾಜ್ಯವನ್ನು ಪತನ ಮಾಡಿಕೊಂಡ, ತನ್ನ ಪ್ರಾಣವನ್ನು ಕಳೆದುಕೊಂಡನು ಅರಿಷ್ಟಾಗರಸ್ಸು ಎನ್ನುವಾತನು. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸನನ್ನು ಪಾರಸಿಕ ರಾಜನಾಗಿರುವಂಥ ದಾರ್ಯಾವೇಶನು ಜಯಿಸಿದರೂ ಕೂಡ, ಆ ಒಂದು ದೇಶವನ್ನು ಆತನು ಜಯಿಸಿದರೂ ಕೂಡ ಆತನಿಗೆ ಸಂತೋಷವಾಗಲಿಲ್ಲ, ಆತನಿಗೆ ಸಮಾಧಾನವಾಗಲಿಲ್ಲ. ಯಾಕೆ ಆತನು ಮಿಲೇತು ದೇಶವನ್ನು ಜಯಿಸಿದರೂ ಕೂಡ ಯಾಕೆ ಸಮಾಧಾನವನ್ನು ತಂದುಕೊಳ್ಳಲಿಲ್ಲ ಅಂತಂದರೆ, ಆತನಿಗೊಂದು ವಿಷಯವು ಎದುರಾಗಿ ನಿಂತುಕೊಂಡಿತು.
ಏನು ಅಂತಂದರೆ, ಮಿಲೇತು ದೇಶಕ್ಕೆ ಸಹಾಯ ಮಾಡಿರುವಂಥ ಎರಿತ್ರಿಯ ದೇಶವನ್ನು ಜಯಿಸಬೇಕು, ಅನಂತರ ಅಥೇನಿಯ ದೇಶವನ್ನು ಕೂಡ ಜಯಿಸಬೇಕು. ಯಾಕಂದರೆ ಇವತ್ತು ಮಿಲೇತು ದೇಶಕ್ಕೆ ಅವರು ಸಹಾಯ ಮಾಡಿದರು, ಇನ್ನೊಂದು ದಿನ ಅವರೇ ನಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು ಅನ್ನುವಂಥ ಆಲೋಚನೆಯಿಂದ ಆತನ ಮನಸ್ಸು ಕುದಿಯುತ್ತಾ, ಎಂದಾದರೂ ಒಂದು ದಿನ ನಾನು ಅಥೇನಿಯ ದೇಶವನ್ನು ಜಯಿಸಬೇಕು, ಎರಿತ್ರಿಯ ದೇಶವನ್ನು ಜಯಿಸಬೇಕು, ಅವರನ್ನು ನಾಶ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆತನು ಕುತೂಹಲದಿಂದ, ಆತನು ಕೋಪದಿಂದಲೂ ಇರುವಾಗ ಪ್ರಿಯರೇ, ಆತನಿಗೊಂದು ವಿಷಯ ಒಳೆಯಿತು. ಒಂದು ಕಾಲದಲ್ಲಿ ಅಥೇನಿಯ ದೇಶಕ್ಕೆ ರಾಜನಾಗಿ ತಳ್ಳಲ್ಪಟ್ಟಂಥ ಹಿಪ್ಪಿಯ ಅನ್ನುವಾತನು, ಪ್ರಿಯರೇ ನೀವು ಗಮನಿಸ್ರಿ, ಒಂದು ಕಾಲದಲ್ಲಿ ಅಥೇನಿಯ ದೇಶಕ್ಕೆ ರಾಜನಾಗಿ ಆ ಜನಗಳಿಂದ ತಳ್ಳಲ್ಪಟ್ಟಿರುವಂಥ ಹಿಪ್ಪಿಯ ಅನ್ನುವಾತನು ದಾರ್ಯಾವೇಶನ ಕೈ ಕೆಳಗಿದ್ದನು. ಆದರೆ ಅಥೇನಿಯ ದೇಶದಲ್ಲಿ ಏನೇನು ನಡೆಯುವುದೋ, ಯಾವ ರೀತಿಯಾಗಿ ಯುದ್ಧವು ನಡೆಯುವುದು, ಯಾವ ರೀತಿಯಾಗಿ ಯುದ್ಧವು ಮಾಡಿದರೆ ಅಥೇನಿಯದವರು ಓಡಿ ಹೋಗುವರು ಅನ್ನುವಂಥ ವಿಷಯವು ಹಿಪ್ಪಿಯ ಅನ್ನುವವನಿಗೆ ಗೊತ್ತು. ಆದ್ದರಿಂದ ಆತನ ಸಹಾಯವನ್ನು ತಕ್ಕೊಂಡು ಪ್ರಿಯರೇ, ಪಾರಸಿಕ ರಾಜನಾಗಿರುವಂಥ ದಾರ್ಯಾವೇಶನು ಅಥೇನಿಯ ದೇಶಕ್ಕೆ ಯುದ್ಧವನ್ನು ಪ್ರಾರಂಭ ಮಾಡಿದ, ಎರಿತ್ರಿಯ ದೇಶಕ್ಕೆ ಯುದ್ಧವನ್ನು ಪ್ರಾರಂಭ ಮಾಡಿದ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಏನು ನಾವು ಗಮನಿಸಬೇಕಾಗಿರುವಂಥದ್ದು ಅಂತಂದರೆ, ಈ ಯುದ್ಧವನ್ನು ಮಾಡಲು ಕಾರಣವೇನು ಅಂತಂದರೆ, ಮಿಲೇತು ರಾಜನಾಗಿರುವಂಥ ಅರಿಸ್ಟಾಗರಸ್ ಎನ್ನುವಾತನಿಗೆ ಈ ಎರಡೂ ದೇಶಗಳು ಸಹಾಯವನ್ನು ಕೊಟ್ಟಿದ್ದರಿಂದ ಹೇಗಲಾದರೂ ಮಾಡಿ ಈ ಎರಡು ದೇಶಗಳನ್ನು ಎಂದಾದರೂ ಒಂದು ದಿನ ಜಯಿಸಬೇಕು ಅನ್ನುವಂಥ ಆಲೋಚನೆಯಿಂದ ದಾರ್ಯಾವೇಶನು ಎರಿತ್ರಿಯ ದೇಶವನ್ನು ಜಯಿಸಿ ಕೊನೆಗೆ ಅಥೇನಿಯ ದೇಶವನ್ನು ಜಯಿಸಲು ಬಂದನು. ಆಗ ಅಥೇನಿಯ ದೇಶದವರು ಕೂಡ ಒಂದು ಯುದ್ಧ ಸ್ಥಳವನ್ನು ಆರಿಸಿಕೊಂಡು ಮ್ಯಾರಥಾನ್ ಅನ್ನುವಂಥ ಒಂದು ಸ್ಥಳಕ್ಕೆ ಬಂದು ಯುದ್ಧವನ್ನು ಪ್ರಾರಂಭ ಮಾಡಿದರು. ಆ ಯುದ್ಧದಲ್ಲಿ ಪಾರಸಿಕರು ಭಾಳಷ್ಟು ಮುಖಭಂಗವನ್ನು ಪಟ್ಟು ಭಾಳಷ್ಟು ಬೆನ್ನು ಕೊಟ್ಟು ಓಡಿ ಹೋದರು. ಯಾರ ಮುಖಾಂತರವಾಗಿ ಅಂತಂದರೆ, ಅಥೇನಿಯ ದೇಶದವರು ಯಾರನ್ನು ಓಡಿಸಿದರು ಅಂತಂದರೆ ಪ್ರಿಯರೇ, ಪಾರಸಿಕ ರಾಜನಾಗಿರುವಂಥ ದಾರ್ಯಾವೇಶನನ್ನು ಓಡಿಸಿದರು ಪ್ರಿಯರೇ. ಆದರೆ ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಮ್ಯಾರಥಾನ್ ಅನ್ನುವಂಥ ಸ್ಥಳವನ್ನು ಅವರು ಆರಿಸಿಕೊಂಡು ಸಮುದ್ರದ ಯುದ್ಧವನ್ನು ಮಾಡಿದರೆ ಸುಮಾರು 4600 ಮಂದಿ ಪಾರಸಿಕರು ಸತ್ತರೆ ಕೇವಲ 192 ಮಂದಿ ಮಾತ್ರ ಅಥೇನಿಯ ದೇಶದ ಸೈನ್ಯದವರು ಸತ್ತರು ಅಂತೇಳಿ ನಾವು ಚರಿತ್ರೆಯಲ್ಲಿ ನೋಡ್ತಿದ್ವಿ ಪ್ರಿಯರೇ. ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ, ಪಾರಸಿಕರು ಅನ್ನುವಂಥವರು ದೇವರಿಗೆ ಯಾವ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲವಾದರೂ ಕೂಡ ಇವರ ಆಶಕ್ಕೆ ಅಂತೂ ಇಲ್ಲದೆ ಹೋಯಿತು. ಇನ್ನೂ ಜಯಿಸಬೇಕು, ಅನೇಕ ದೇಶಗಳನ್ನು ಜಯಿಸಬೇಕು, ನಾವೇ ಎಲ್ಲ ದೇಶಗಳಲ್ಲಿ ನಾವೇ ರಾಜರು ಅನಿಸ್ಕೊಳ್ಬೇಕು, ನಾವಲ್ಲದೆ ಬೇರೆ ಯಾರು ಇರಬಾರ್ದು ಅನ್ನುವಂಥ ಆಶೆಯಿಂದ ಏನಾಯಿತು, ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ನಡೆಯುತ್ತದೆ ಅನ್ನುವ ರೀತಿಯಲ್ಲಿ ಪಾರಸಿಕರು ಇನ್ನೂ ಜಯಿಸಬೇಕು ಅಂತೇಳಿ ಆಲೋಚನೆ ಮಾಡಿ ಮಿಲೇತು ರಾಜನ ತಿರುಗಿ ಬಿದ್ದಿರುವಂಥ ಅರಿಸ್ಟಾಗರಸನನ್ನು ಜಯಿಸಿದ್ರು, ಅಲ್ಲಿಗೆ ಸಮಾಪ್ತಿ ಆಗ್ತಿತ್ತು. ಆದರೆ ಇನ್ನೂ ಕೆಲವು ದಿನಗಳಾದ ನಂತರ ಅಥೇನಿಯ ದೇಶದವರು ಕೂಡ ನಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಅಥೇನಿಯ ದೇಶಕ್ಕೆ ರಾಜನಾಗಿರುವಾತನನ್ನು ಕೂಡ ಜಯಿಸಬೇಕು ಅನ್ನುವಂಥ ಆಲೋಚನೆಗೆ ಬಂದು ಆ ಎರಡೂ ದೇಶಗಳನ್ನು ಜಯಿಸಬೇಕು ಅಂದಾಗ ಪಾರಸಿಕರು ಓಡಿ ಹೋದರು. ಕಾರಣ ಪ್ರಿಯರೇ, ನೀವು ಆಲೋಚನೆ ಮಾಡಿರಿ, ಇದೆಲ್ಲವೂ ಯಾಕೆ ನಡೆಯುವುದು ಅಂತಂದರೆ ಅವರ ಆಶೆ.
ಅವರು ದೇವರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರ ಆಶೆಯಿಂದ ಇನ್ನೂ ಜಯಿಸಬೇಕು, ಇನ್ನೂ ಅನೇಕ ದೇಶಗಳು ನನ್ನದಾಗಿಸಿಕೊಳ್ಬೇಕು ಅನ್ನುವಂಥ ಆಲೋಚನೆಯಿಂದ ಅವರು ಹೋದರು. ಆದ್ದರಿಂದ ಅವರ ರಾಜ್ಯಕ್ಕೆ, ಅವರ ಪಾರಸಿಕರ ರಾಜ್ಯಕ್ಕೆ ಯುಗ ಸಮಾಪ್ತಿ ಮೂಡಿ ಬಂತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಿದ್ವಿ. ಆದರೆ ಕ್ರಿಸ್ತಪೂರ್ವ ಈ ಒಂದು ಯುದ್ಧವು ಕ್ರಿಸ್ತಪೂರ್ವ 499ರಲ್ಲಿ ಪ್ರಾರಂಭವಾಗಿ 93ರಲ್ಲಿ ಈ ಒಂದು ಯುದ್ಧವು ಸಮಾಪ್ತಿಯಾಯಿತು. ಇದು ಮಿಲೇತು ರಾಜನಾಗಿರುವಂಥ ಅರಿಷ್ಟಾಗರಸನಿಗೂ ಅನಂತರ ಪಾರಸಿಕ ರಾಜನಿಗೂ ಯುದ್ಧವು ನಿಂತು ಹೋಯಿತು. ಅನಂತರ 93ರಿಂದ 90ರವರೆಗೆ ದಾರ್ಯಾವೇಶನಿಗೂ ಅನಂತರ ಅಥೇನಿಯ ದೇಶವನ್ನು ಆಳುವಂಥ ರಾಜನಿಗೂ ಕೂಡ ಈ ಒಂದು ಯುದ್ಧವು ನಡೆಯಿತು. ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಅಥೇನಿಯ ದೇಶಕ್ಕೆ ರಾಜನಾಗಿರುವಂಥ ರಾಜನ ಹೆಸರು ಮಿಲ್ಟಿಯಾಡಿಸ್ ಅನ್ನುವ ಆತನು ಕ್ರಿಸ್ತಪೂರ್ವ 493ರಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಿದರು. ಈ ಒಂದು 93ರಿಂದ 90ರ ತನಕ ಯುದ್ಧವು ಪ್ರಾರಂಭವಾಗಿ ಅಂತ್ಯಗೊಳಿಯಿತು. ಇದರಲ್ಲಿ ಪಾರಸಿಕರು ಓಡಿ ಹೋದರು ಅಂತೇಳಿ ನಾವು ನೋಡಿದ್ವಿ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಈ ರೀತಿಯಾಗಿ ಈ ಯುದ್ಧವು ಸಮಾಪ್ತಿಯಾದ ನಂತರ ದಾರ್ಯಾವೇಶನ ಆಯುಷ್ಕಾಲವು ಸಮೀಪವಾಯಿತು. ಈ ದಾರ್ಯಾವೇಶನ ಆಯುಷ್ಕಾಲವು ಸಮೀಪವಾದ ನಂತರ ತನ್ನ ಆಯುಷ್ಕಾಲದ ವಿಷಯವಾಗಿ ತನ್ನ ಶರೀರದ ಬಲಹೀನತೆಯನ್ನು ಆತನ ಬಲಪಡಿಸಿಕೊಳ್ಳುವುದರಲ್ಲಿ ಆತನು ನಿಮಗ್ನಾದನಾದನೇ ಹೊರತು ಆ ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇದ್ದರೂ ಕೂಡ ಆತನು ಬಲಹೀನನಾದ್ದರಿಂದ ಆ ಒಂದು ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡುವುದಕ್ಕೆ ಆತನು ಆಸೆ ಪಡಲಿಲ್ಲ. ಆ ಒಂದು ಆಶೆಯನ್ನು ತನ್ನ ಮಗನಿಗೆ ಹೇಳಿದನು. ಏನಂತೇಳಿ ಅಂತಂದರೆ, ಪ್ರಿಯರೇ, ತನ್ನ ಮಗನಾಗಿರುವಂಥ ಅಶ್ವರೋಷನಿಗೆ ಹೇಳಿದ ಏನಂತಂದರೆ, 2 ದೇಶಗಳು ನಮ್ಮ ಮೇಲೆ ಯುದ್ಧಕ್ಕೆ ತಿರುಗಿ ಬಿದ್ದಿರುವವು. ಆದರೆ ಅನೇಕ ದೇಶಗಳನ್ನು ಜಯಿಸಿರುವಂಥ ನಾವು, ಅನೇಕ ದೇಶಗಳನ್ನು ತಲೆಬಗ್ಗಿಸಿರುವಂಥ ನಾವು ಕೇವಲ 2 ದೇಶಗಳಿಗೆ ನಾವು ಎರಡು ದೇಶಗಳಿಗೆ ನಾವು ಸೋತು ಹೋದ್ವಿ. ಎಂದಾದರೂ ಒಂದು ದಿನ ಆ ಒಂದು 2 ದೇಶಗಳನ್ನು ನೀನು ಜಯಿಸಬೇಕು, ನನ್ನ ಶತ್ರು ಕೂಡ ಆ ಒಂದು ದೇಶಗಳನ್ನು ನೀವು ಜಯಿಸಬೇಕು ಎಂದು ದಾರ್ಯಾವೇಶನಾಗಿರುವಂಥ ಈತನು ತನ್ನ ಮಗನಾಗಿರುವಂಥ ಅಶ್ವರೋಷನಿಗೆ ಹೇಳಿದ. ಆಗ ಪ್ರಿಯರೇ, ಅಶ್ವರೋಷನು ದಾರ್ಯಾವೇಶನು ಸತ್ತ ನಂತರ ಕ್ರಿಸ್ತಪೂರ್ವ 486ರಲ್ಲಿ ಅಧಿಕಾರಕ್ಕೆ ಬಂದ. 486ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈತನು ತನ್ನ ತಂದೆಯಾದ ದಾರ್ಯಾವೇಶನು ಹೇಳಿರುವಂಥ ಮಾತಿನ ಪ್ರಕಾರವಾಗಿ ಅಥೇನಿಯ ದೇಶವನ್ನು ನಾನು ಎಂದಾದರೂ ಒಂದು ದಿನ ಜಯಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಈತನು ಕೂಡ ಪ್ರಯಾಸಪಟ್ಟ. ಆದರೆ ಕಾಲಾಂತರದಲ್ಲಿ ಈತನು ಕೂಡ ಕ್ರಿಸ್ತಪೂರ್ವ 483ರಲ್ಲಿ ಅಥೇನಿಯ ಅನ್ನುವಂಥ ದೇಶಕ್ಕೆ ಈತನು ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಪ್ರಿಯರೇ, ಅಥೇನಿಯ ಅನ್ನುವಂಥ ದೇಶವು ಅದು ಗ್ರೀಕು ದೇಶ ಅಂತೇಳಿ ನಾವು ಆ ಚರಿತ್ರೆಯಲ್ಲಿ ನೋಡ್ತಿದ್ವಿ. ಅಥೇನಿಯ ಆಗಿರ್ಬೋದು, ಮಿಲೇತ್ ಆಗಿರ್ಬೋದು, ಅನಂತರ ಇನ್ನೂ ಅನೇಕ ದೇಶಗಳು, ಅವೆಲ್ಲವೂ ಗ್ರೀಕರಿಗೆ ಸಂಬಂಧಪಟ್ಟಿರುವಂಥವುಗಳು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಪ್ರಿಯರೇ, ಈ ಒಂದು ಗ್ರೀಕ್ ದೇಶಕ್ಕೆ ಸಂಬಂಧಪಟ್ಟಿರುವಂಥ ಅಥೇನಿಯ ದೇಶಕ್ಕೆ ದಾರ್ಯಾವೇಶನ ಮಗನಾಗಿರುವಂಥ ಅಶ್ವರೋಷನು ಯುದ್ಧ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಕ್ರಿಸ್ತಪೂರ್ವ 483ರಲ್ಲಿ ಈತನು ಯುದ್ಧವನ್ನು ಪ್ರಾರಂಭ ಮಾಡಿದ. ಆದರೆ ಈತನು ಕೂಡ ಆ ಒಂದು ಗ್ರೀಕರ ಮೂಲಕವಾಗಿ, ಅಥೇನಿಯರ ಮೂಲಕವಾಗಿ ಈತನು ಸೋತು ಆತನು ತನ್ನ ಮುಖವನ್ನು ಭಂಗ ಮಾಡಿಕೊಂಡು ತಿರುಗಿ ವಾಪಸ್ ಬಂದ. ಕ್ರಿಸ್ತಪೂರ್ವ 479ರಲ್ಲಿ ಬಂದು ಎಸ್ತೇರಳನ್ನು ಮದುವೆ ಮಾಡಿಕೊಂಡನು ಅಂತೇಳಿ ಬರೆಯಲ್ಪಟ್ಟಿದೆ. ಈ ಅಹಶ್ವರೋಷನು ಯಾರು ಅಂತಂದರೆ,
ಈ ಅಶ್ವೇರೋಷನು ಯಾರು ಅಂತಂದರೆ ಭಕ್ತಳಾಗಿರುವಂಥ ಎಸ್ತೇರಳ ಗಂಡನಾಗಿರುವ ಆತನೇ ಆ ಅಶ್ವೇರೋಷನು. ಈತನು ಕ್ರಿಸ್ತಪೂರ್ವ 483ರಲ್ಲಿ ತನ್ನ ತಂದೆಯಾದ ದಾರ್ಯಾವೆಷನು ಹೇಳಿರುವಂಥ ಮಾತಿನ ಪ್ರಕಾರವಾಗಿ ಅಥೇನಿಯ ಅನ್ನುವಂಥ ದೇಶವನ್ನು ಜಯಿಸಲು ಹೋಗಿ ನಾನಾ ಕಷ್ಟಗಳನ್ನು ಪಟ್ಟು ಸಮುದ್ರವನ್ನು ದಾಟಿ ಭಾಳಷ್ಟು ಪ್ರಯಾಸವನ್ನು ಪಟ್ಟನು. ಆದರೆ ಆ ಒಂದು ದೇಶವನ್ನು ಆತನು ಜಯಿಸಲು ಆಗದೆ ಪುನಃ ವಾಪಸ್ಸು ತನ್ನ ದೇಶಕ್ಕೆ ಬಂದ ಎಂದು ನಾವು ಚರಿತ್ರೆಯಲ್ಲಿ ನೋಡ್ತಿದ್ದೀವಿ ಪ್ರಿಯರೇ. ಆದರೆ ಇವರು ಮಾಡಿರುವಂಥ ತಪ್ಪೇನು ಅಂತಂದರೆ ಅವರ ಆಶೆಗೆ ಹದ್ದು ಇಲ್ಲದೆ ಹೋಯಿತು, ಅವರ ಆಶೆಗೆ ಮಿತಿ ಇಲ್ಲದೆ ಹೋಯಿತು. ಆದ ಕಾರಣ ಆಶೆಯು ಬಸುರಾಗಿ ಪಾಪವನ್ನೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹೊಡೆಯುತ್ತದೆ ಅನ್ನುವ ಪ್ರಕಾರ ದಾರ್ಯಾವೆಷನು ಕೂಡ ಆಶೆ ಪಟ್ಟ, ಆತನು ಸೋತು ಹೋದ. ಅನಂತರ ದಾರ್ಯಾವೆಷನ ಮಗನಾಗಿರುವಂಥ ಅಶ್ವೇರೋಷನು ಕೂಡ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ, ಆತನು ಸೋತು ಹೋದ. ಅನಂತರ ಏನಾಯಿತು ಅಂತಂದರೆ ಪ್ರಿಯರೇ, ಎಸ್ತೇರಳ ವಿಷಯವಾಗಿ ನಾವು ನೋಡ್ತಿದ್ವಿ. ಆ ಎಸ್ತೇರಳ ಗಂಡನಾಗಿರುವಾತನೇ ಅಶ್ವೇರೋಷನು. ಈತನ ಮೂಲಕವಾಗಿ ಭಾಳಷ್ಟು ಕಾರ್ಯಗಳು ನಡೆದರೂ ಕೂಡ ದೇವ ಜನರಾಗಿರುವಂಥ ಯಹೂದ್ಯರಿಗೆ ಏನು ನಷ್ಟ ಉಂಟಾಗಲಿಲ್ಲ. ಆದರೆ ಇವರು ಆಶೆಯ ಮೂಲಕವಾಗಿಯೇ ನಾಶವಾದರೆ ಹೊರತು ದೇವರಿಗಂತೂ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಾ ಬಂದರು. ಆದರೂ ಕೂಡ ಈ ಈ ಪಾರಸಿಕರಿಗೆ ನಾಶನವು ಬರುವುದು ಯಾಕೆ ಬಂತು ಅಂತಂದರೆ ಪ್ರಿಯರೇ, ನಾವು ನೋಡೋಣ್ರಿ ದಾನಿಯೇಲನ ಪುಸ್ತಕದಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ, ಓದಿ ನಾವು ಮುಗಿಸ್ಕೊಳ್ಳೋಣ್ರಿ. ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ, ದಾನಿಯೇಲನ ಪುಸ್ತಕದಲ್ಲಿ 8ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ್ರಿ. 1ರಿಂದ 7ನೇ ವಚನ ತನಕ. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ನಾನು ಕಂಡ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದೇನು ಎಂದು ದಾನಿಯೇಲನ ಮಾತನಾಡುವಂಥ ಮಾತು. ಪಾರಸಿಕರ ಯುಗವು ಹೇಗೆ ನಾಶವಾಗುವುದು, ಪಾರಸಿಕರ ಯುಗಕ್ಕೆ ಹೇಗೆ ಸಮಾಪ್ತಿಯಾಗುವುದು ದಾನಿಯೇಲನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಬೈಬಲ್ ಅನ್ನುವಂಥದ್ದು ಚರಿತ್ರಾಧಾರದಿಂದ ಕೂಡಿರುವಂಥ ಬೈಬಲು. ಚರಿತ್ರೆಯನ್ನು ಓದಿದಾಗ, ಚರಿತ್ರೆಯನ್ನು ಆಲೋಚನೆ ಮಾಡಿದಾಗ ಮಾತ್ರವೇ ನಮಗೆ ಬೈಬಲ್ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದೇ ಹೊರತು ಚರಿತ್ರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಹೋದಾಗ ಬೈಬಲು ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದರೆ ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಏಲಾಮ್ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದನು, ದಾನಿಯೇಲನಿದ್ದನು. ಪಾರಸಿಕ ರಾಜನಾಗಿರುವ ದಾರ್ಯಾವೆಷನ ಕೈ ಕೆಳಗಿರುವಾಗ ಶೂಷನ್ ಕೋಟೆಯಲ್ಲಿದ್ದನು. ಕನಸಿನಲ್ಲಿ ಹೂಲಾ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋರಿತು. ನಾನು ಕಣ್ಣೆತ್ತಿ ನೋಡಲು ಇಗೋ, ಎರಡು ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. 2 ಕೊಂಬಿನ ಟಗರು. ಪ್ರಿಯರೇ, ಇದೇ ಈ ಒಂದು ಟಗರು, ಇದು 2 ಕೊಂಬಿನ ಟಗರು. ಬೇರೆ ಈ ಒಂದು 2 ಕೊಂಬಿನ ಟಗರನ್ನು ಭಕ್ತನಾಗಿರುವಂಥ ದಾನಿಯೇಲನವರು ಕಂಡರು. ಆ ಒಂದು ಟಗರಕ್ಕೆ 2 ಕೊಂಬೆಗಳು ಉದ್ದವಾಗಿದ್ದವು. ಆದರೂ ಕೂಡ ಇನ್ನೊಂದು ವಿಷಯಮ್ಮ, ನಾನು ಕಣ್ಣೆತ್ತಿ ನೋಡಲು ಇಗೋ, 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. ಅದರ 2 ಕೊಂಬೆಗಳು ಉದ್ದವಾಗಿದ್ದರು, ಒಂದಕ್ಕಿಂತ ಒಂದು ದೊಡ್ಡದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳೆತ ಮೇಲೆ ಮೊಳೆತಿದ್ದು. ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಅಂದರೆ ಆ ಟಗರು ಪಡವಲಿಗೂ ಬಡಗಲಿಗೂ ತೆಂಕಲಿಗೂ ಹಾಡಾಡುತ್ತಿತ್ತು. ಯಾವ ಜಂತು ಅದರೆದುರಿಗೆ ನಿಲ್ಲಲಾರದೆ ಹೋಯಿತು. ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ.
ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು. ನಾನು ಗಮನಿಸುತ್ತಿರುವಾಗ ಈಗೋ ಒಂದು ಓತು ಪಡವಲಿನಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನೆಲ್ಲ ಸೋಕದೇ ಓಡಿ ಬಂತು. ಇದೇ ಆ ಓತು. ಬೇರೆ ನೀವು ನೋಡ್ರಿ, ಈ ಓತು ಅನ್ನುವಂಥದ್ದು ಎಲ್ಲಿಂದ ಬಂತು? ಪಡವಲಿನಿಂದ ಬಂತು. ಓದಮ್ಮ. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು. ನಾನು ಕಾಲುವೆ ಹತ್ತಿರ ಕಂಡ 2 ಕೊಂಬಿನ ಟಗರಿನ ಬಳಿಗೆ ಆ ಓತು ಬಂದು ಪರಾಕ್ರಮದಿಂದ ಉಬ್ಬಿ ರೋಷಗೊಂಡು ಅದರ ಮೇಲೆ ಬೀಳಬೇಕೆಂದು ಓಡಿತು. ಅದು ನನ್ನ ಕನಸಿನಲ್ಲಿ ಟಗರನ್ನು ಸಮೀಪಿಸಿ ಅದರ ಮೇಲಣ ಕ್ರೋಧದಿಂದ ಆ ಒಂದು ಟಗರಿನ ಮೇಲೆ ಆ ಓತಿಗೆ ಕ್ರೋಧದಿಂದ ಅದನ್ನು ಅದರ 2 ಕೊಂಬೆಗಳನ್ನು ಮುರಿದು ಬಿಟ್ಟಿತು. ಅದಕ್ಕೆ ಎದುರು ಬೀಳಲು ಟಗರಿಗೆ ಏನು ಶಕ್ತಿ ಇರಲಿಲ್ಲ. ಅದು ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದು ಹಾಕಿತು. ಪ್ರಿಯರೇ, ಈಗ ನೀವು ಗಮನಿಸ್ರಿ, ಆ ಒಂದು 2 ಕೊಂಬೆಗಳು ಅಂದ್ರೆ ಏನು, ಆ ಟಗರು ಅಂದ್ರೆ ಏನು, 2 ಕೊಂಬೆಗಳು ಅಂದ್ರೆ ಏನು, ಒಂದಕ್ಕಿಂತ ಒಂದು ದೊಡ್ಡದು ಅಂದ್ರೆ ಏನು, ಆ ದೊಡ್ಡದು ಚಿಕ್ಕ ಕೊಂಬೆ ಮೊಳೆತ ಮೇಲೆ ಮೊಳೆಯಿತು ಅಂದ್ರೆ ಏನು ಅಂತಂದ್ರೆ, ಪ್ರಿಯರೇ, ಆ ಒಂದು ಟಗರು ಅಂತಂದರೆ ಪಾರಸಿಕ ಸಾಮ್ರಾಜ್ಯ. 2 ಕೊಂಬೆಗಳು ಅಂತಂದರೆ ಒಂದು ಕೊರೇಷನು, ಇನ್ನೊಂದು ಆ ಕೊರೇಷನು ಮಾದಿಯ ರಾಜನಾಗಿರುವಂಥ ದಾರ್ಯವೇಷನು ಬಬುಲೋನಿಯರನ್ನು ಓಡಿಸಿದ ನಂತರ ಯೂದಾ ದೇಶಕ್ಕೆ ದಾರ್ಯವೇಷನೇ ರಾಜನು. ಆದ್ದರಿಂದ ಈತನು ಇನ್ನೊಂದು ಕೊಂಬು. ಒಂದು ಕೊಂಬೇನೋ ಕೊರೇಷನ್ ಆದರೆ ಇನ್ನೊಂದು ಕೊಂಬೇನೋ ದಾರ್ಯವೇಷನು. ಇವರಿಬ್ಬರೂ ಕೂಡಿ ಬಬುಲೋನಿಯರನ್ನು ಓಡಿಸಿದ್ರು. ಆದ್ದರಿಂದ ದಾರ್ಯವೇಷನು ಯೂದಾ ದೇಶಕ್ಕೆ ರಾಜನಾದನು, ಕೊರೇಷನೇನೋ ಇರಾನ್ ದೇಶಕ್ಕೆ ರಾಜನಾದನು. ಇವು 2 ಕೊಂಬೆಗಳು ಉದ್ದವಾಗಿದ್ದರು, ಒಂದಕ್ಕಿಂತ ಒಂದು ದೊಡ್ಡದು ಅಂತಂದರೆ ಕೊರೇಷನು ಕೆಲವು ವರ್ಷಗಳಾದ ನಂತರ ದಾರ್ಯವೇಷನನ್ನು ಕೂಡ ಕೆಳಕ್ಕೆ ನೂಕಿ ಅಧಿಕಾರದಿಂದ ತಾನೇ ಎಲ್ಲ ದೇಶಗಳನ್ನು ಆಕ್ರಮಿಸಿಕೊಂಡನು. ಆದ್ದರಿಂದ ಇದು ದೊಡ್ಡ ಕೊಂಬು ಆಯಿತು. ಪ್ರಿಯರೇ, ಇದರ ಅರ್ಥವೇನು? 20ನೇ ವಚನದಿಂದ ಓದಿ ನಾವು ಆಲೋಚನೆ ಮಾಡೋಣ. 8ನೇ ಅಧ್ಯಾಯ 20ನೇ ವಚನ. 8ನೇ ಅಧ್ಯಾಯ 20ನೇ ವಚನ. ನೀನು ನೋಡಿದ 2 ಕೊಂಬಿನ ಟಗರು ನೀನು ನೋಡಿದ ಓದಮ್ಮ. ನೀನು ನೋಡಿದ 2 ಕೊಂಬಿನ ಟಗರು ಮೆದ್ಯಾಯ ಮತ್ತು ಪಾರಸಿಕ ರಾಜ್ಯ. ಆ ಓತು ಗ್ರೀಕು ರಾಜ್ಯ. ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೇ ರಾಜ ಎಂದು ಬರೆಯಲ್ಪಟ್ಟಿದೆ. ಅಂದರೆ ಗ್ರೀಕು ಸಾಮ್ರಾಜ್ಯವು ಯಾವಾಗಲಾದರೂ ಅಥೇನಿಯ ಅನ್ನುವಂಥ ದೇಶಕ್ಕೆ ಪಾರಸಿಕ ರಾಜನಾಗಿರುವಂಥ ದಾರ್ಯವೇಷನ ಮಗನಾಗಿರುವಂಥ ಅಶ್ವರೋಷನು ಯುದ್ಧಕ್ಕೆ ಹೋಗಿ ಅವರನ್ನು ಸಿಲುಕಿಸಿ ಭಾಳಷ್ಟು ಕಷ್ಟಕ್ಕೊಳಪಡಿಸಿದ್ರು. ಆ ಒಂದು ಕೋಪವು ಈ ಪಾರಸಿಕರ ಮೇಲೆ ಇತ್ತು. ಆದ್ದರಿಂದ ಅದನ್ನು ಓತು ಎಂದು ದಾನಿಯೇಲನಿಗೆ ದೇವರು ಕಾಣಿಸಿರುವ ಕನಸು. ಪ್ರಿಯರೇ, ಇಲ್ಲಿ ನೀವು ಗಮನಿಸಿರಿ, ಅಥೇನಿಯ ಅನ್ನುವಂಥ ದೇಶವನ್ನು ಜಯಿಸಲು ಹೋದದ್ದಕ್ಕಾಗಿ, ಅಥೇನಿಯರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಕ್ಕಾಗಿ ಎಂದಾದರೂ ಒಂದು ದಿನ ನಾವು ಪಾರಸಿಕರನ್ನು ಓಡಿಸಬೇಕು, ಎಂದಾದರೂ ಒಂದು ದಿನ ನಾವು ಪಾರಸಿಕರ ಮೇಲೆ ಯುದ್ಧವನ್ನು ಮಾಡಬೇಕು ಎಂದು ಆಲೋಚನೆ ಮಾಡಿ ಪಾರಸಿಕರನ್ನು ಓಡಿಸಬೇಕೆಂದು ಆಲೋಚನೆ ಮಾಡಿದ್ರು. ಆದ್ದರಿಂದ ಗ್ರೀಕರು ಎಲ್ಲಿಗೆ ಬಂದರು? ಪಾರಸಿಕರ ಮೇಲೆ ಬಂದರು. ಪಾರಸಿಕರು ಅಂದರೆ ಒಂದು ಟಗರು ಅಂದರೆ ಪಾರಸಿಕ ರಾಜ್ಯ. 2 ಕೊಂಬೆಗಳು ಅಂದರೆ ಒಬ್ಬನು ಕೊರೇಷನು, ಇನ್ನೊಬ್ಬ ಆತನು ದಾರ್ಯವೇಷನು. ದಾರ್ಯವೇಷನ್ ಅಂದರೆ ಮಾದಿಯ ದಾರ್ಯವೇಷನು ಬೇರೆ, ಪಾರಸಿಕ ಸಾಮ್ರಾಜ್ಯಕ್ಕೆ ದಾರ್ಯವೇಷನು ಬೇರೆ. ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡಿದ್ರೆ, ದಾನಿಯೇಲನ ಪುಸ್ತಕದಲ್ಲಿ 9ನೇ ಅಧ್ಯಾಯ 1ನೇ ವಚನದಲ್ಲಿ ಆಶ್ವರೋಷನ ಮಗನು ಮೆದ್ಯಾಯ ವಂಶದವನು
ಆದ ಕಸ್ತಿಯ ರಾಜ್ಯದ ದೊರೆತನವನ್ನು ಹೊಂದಿದವನು, ಆಶ್ವರೋಷನ ಮಗನು ಈತನು. ಮಾದಿಯ ರಾಜನು, ಈತನು ಪಾರಸಿಕ ರಾಜನಲ್ಲ. ಆದ ಕಾರಣ ಪ್ರಿಯರೇ ನೀವು ಗಮನಿಸ್ರಿ. ಆದರೆ ಪಾರಸಿಕ ರಾಜನಾಗಿರುವಂಥ ದಾರ್ಯವೇಶನ ಮಗ ಆಶ್ವರೋಷನ ಮಗ ದಾರ್ಯವೇಶನ ಅಂತೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಈತನು ಪಾರಸಿಕ ರಾಜನಲ್ಲ, ಮಾದಿಯ ರಾಜನು. ಪ್ರಿಯರೇ, ಒಂದು ವೇಳೆ ನಿಮಗೆ ಈ ಒಂದು ವಿಷಯ ಅರ್ಥವಾಗದೇ ಇದ್ದರೆ ದಯಮಾಡಿ ಒಂದು ವೇಳೆ ನಮಗೆ ನೀವು ಫೋನ್ ಮಾಡಿರಿ. ಫೋನಿನ ಮುಖಾಂತರವಾಗಿಯೂ ಕೂಡ ಈ ಎಲ್ಲ ವಿಷಯಗಳನ್ನು ಮತ್ತೆ ಪುನಃ ನಿಮಗೆ ಹೇಳುವುದಕ್ಕೆ ಅವಕಾಶವಾಗುವುದು. ಆದ ಕಾರಣ ಪ್ರಿಯರೇ, ಪಾರಸಿಕರು ಹೇಗೆ ನಾಶವಾದರು ಅಂತಂದರೆ ಗ್ರೀಕರ ಮೇಲೆ ಯುದ್ಧವನ್ನು ಮಾಡಿದರು. ಗ್ರೀಕರು ಅಂದರೆ ಅಥೆನಿಯ ದೇಶ. ಗ್ರೀಕರ ಮೇಲೆ ಯುದ್ಧವನ್ನು ಮಾಡಿದ್ರಿಂದ ಆ ಗ್ರೀಕರಿಗೆ ಬಹಳ ಕೋಪವೂ ಇರುವುದರಿಂದ ಅವರು ಎಂದಾದರೂ ಒಂದು ದಿನ ಪಾರಸಿಕರನ್ನು ಜಯಿಸಬೇಕು, ಪಾರಸಿಕರನ್ನು ನೆಲಕ್ಕುರುಳಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದರೂ ಆದ್ದರಿಂದ ಸಮಯ ಬಂದಾಗ ಇವರು ಆಶೆ ಅತಿಯಾಗಿರುವುದರಿಂದ ದೇವರೇ ಅವರ ಆಶೆಗೆ ತಕ್ಕಂತೆ ಶಿಕ್ಷಿಸಿದನು. ಆದ್ದರಿಂದ ಅವರ ಮೇಲೆ ಗ್ರೀಕರನ್ನು ಬಿಟ್ಟನು. ಆ ಗ್ರೀಕರು ಏನು ಮಾಡಿದರು? ಇನ್ನೊಂದು ಸಲ ಓದಿ ನಾವು ಮುಗಿಸ್ಕೊಳ್ಳೋಣ್ರಿ. ಓದಿ ಮುಗಿಸ್ಕೊಳ್ಳೋಣ್ರಿ. 8ನೇ ಅಧ್ಯಾಯ 21ನೇ ವಚನ. ನೀನು ನೋಡಿದ 2 ಕೊಂಬೆಗಳು ಟಗರು, ಮೆದ್ಯಾಯ ಮತ್ತು ಪಾರಸಿಯ ರಾಜ್ಯ. ಆ ಓತವು ಗ್ರೀಕು ರಾಜ್ಯ. ಆ ಓತ್ ಅಂದ್ರೆ ಏನು? ಆ ಓತ್ ಅಂದ್ರೆ ಗ್ರೀಕು ರಾಜ್ಯ. ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೇ ರಾಜ್ಯ. ಪ್ರಿಯರೇ, ಇಷ್ಟಕ್ಕೆ ನಾವು ಆಲೋಚನೆ ಮಾಡತಕ್ಕಂಥ ವಿಷಯವೇನಂತಂದರೆ, ಪಾರಸಿಕ ಸಾಮ್ರಾಜ್ಯವು ಹೇಗೆ ಪತನವಾಯಿತು, ಪಾರಸಿಕ ಸಾಮ್ರಾಜ್ಯಕ್ಕೆ ಯುಗಾಂತ್ಯವಾಯಿತು ಅಂತಂದರೆ ಗ್ರೀಕರ ಮೇಲೆ ಅವರು ಯುದ್ಧವನ್ನು ಮಾಡಿದರು. ಆದ್ದರಿಂದ ನಾವು ಎಲ್ಲ ದೇಶಗಳು ನಮ್ಮದಾಗಿಸ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡಿದರು. ಆದ್ದರಿಂದ ಆ ದೇಶಕ್ಕೆ ಅವರು ಯುದ್ಧವನ್ನು ಮಾಡಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಆದ್ದರಿಂದ ಅವರ ಕೋಪವು ಹಾಗೆ ಉರಿಯುತ್ತಾ ಇತ್ತು. ಆದ್ದರಿಂದ ಸಮಯವು ಬಂದಾಗ ಅವರು ಯುದ್ಧವನ್ನು ಮಾಡುವುದಕ್ಕೆ ಬಂದರು ಗ್ರೀಕರು. ಈ ರೀತಿಯಾಗಿ ಗ್ರೀಕರ ಮೂಲಕವಾಗಿ ಪಾರಸಿಕರ ರಾಜ್ಯವು ಪತನವಾಯಿತು. ಆದ ಕಾರಣ ಇದು ಪಾರಸಿಕರ ಯುಗ ಸಮಾಪ್ತಿ. ಪಾರಸಿಕರ ರಾಜ್ಯದ ಯುಗ ಸಮಾಪ್ತಿ ಅಂತೇಳಿ ನಾವು ನೋಡಿದ್ವಿ ಪ್ರಿಯರೇ. ಆದರೆ ಈಗ ಗ್ರೀಕರ ಯುಗವು ಹೇಗೆ ಪ್ರಾರಂಭವಾಗುವುದು ಅದನ್ನು ಕೂಡ ನಾವು ಆಲೋಚನೆ ಮಾಡೋಣ್ರಿ. ಈಗ ಸದ್ಯಕ್ಕೆ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಪಾರಸಿಕರ ಯುಗವು ಸಮಾಪ್ತಿವಾಯಿತು, ಪಾರಸಿಕರ ಯುಗಕ್ಕೆ ಸಮಾಪ್ತಿಯಾಯಿತು. ಆದರೆ ಗ್ರೀಕರ ಯುಗವು ಹೇಗೆ ಪ್ರಾರಂಭವಾಗಿರುವುದು ಅದನ್ನು ಕೂಡ ನೋಡಿ ನಾವು ಆಲೋಚನೆ ಮಾಡೋಣ್ರಿ, ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕಳೆದಿರುವಂಥ ದಿನಮಾನಗಳಿಂದಲೂ ಸ್ವಾಮಿ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ. ಈಗಲಾದರೂ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ಬ್ರತಿಕಿ ಜೀವನವನ್ನು ಹೊಂದಿ ದೇವ, ಈ ಒಂದು ಯುಗಗಳ ಸಮಾಪ್ತಿ ಹೇಗೆ ಅನ್ನುವಂಥ ವಿಷಯವನ್ನು ಆಲೋಚನೆ ಮಾಡುವಂಥ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಯುಗಗಳ ಸಮಾಪ್ತಿಯನ್ನು ಕೇಳುತ್ತಿರುವಂಥ ನನ್ನ ಮಕ್ಕಳು ಕೂಡ ಆಲೋಚನೆ ಮಾಡಿ ಆ ಮಾತುಗಳನ್ನು ಅನುಸರಿಸಿ ಇನ್ನು ಕೆಲವರಿಗೆ ಹೇಳಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.